ಹಾಯ್ ಎವ್ರಿವನ್. ಇವತ್ತು ನಾವು ರಾಜ್ಮಾ ಅಂದರೆ ಕಿಡ್ನಿ ಬೀನ್ ಅದರದ್ದು ರೆಸಿಪಿ ಮಾಡೋಣ. ಅದಕ್ಕಿಂತ ಮೊದಲು ಅದ್ರದ್ದು ಏನೇನು ಬೆನಿಫಿಟ್ಸ್ ಅಂತ ನಾವು ತಿಳ್ಕೊಳ್ಳೋಣ. ರಾಜ್ಮಾ ಡಯಾಬಿಟಿಕ್ದವ್ರಿಗೆ ತುಂಬಾ ಒಳ್ಳೆಯದು. ಇದರಲ್ಲಿ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಮತ್ತು ಹೈ ಫೈಬರ್ ಇರೋದ್ರಿಂದ ಇದು ಬ್ಲಡ್ ಗ್ಲೂಕೋಸನ್ನು ಸಹ ಮೇಂಟೈನ್ ಮಾಡುತ್ತೆ. ಮತ್ತು ಇದರಲ್ಲಿ ಪ್ರೋಟೀನ್, ಐರನ್, ಕ್ಯಾಲ್ಶಿಯಂ, ಜಿಂಕ್ ತುಂಬಾ ಇರುತ್ತೆ. ಆದರೆ ವೆಯ್ಟ್ ಲಾಸ್ ಮಾಡಬೇಕು ಅಂತಿರೋರಿಗೆ ಇದು ಅಷ್ಟಾಗಿ ಸೂಟ್ ಆಗಲ್ಲ. ಅಂದರೆ ಇದರಲ್ಲಿ ಕ್ಯಾಲರೀಸ್ ಕೂಡ ಜಾಸ್ತಿನೇ ಇರುತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ನೀವು ಇದನ್ನು ತಗೋಬೋದು. ಮತ್ತು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಇದು ಹಾರ್ಟ್ ಮತ್ತು ಸ್ಕಿನ್ ಕೂಡ ತುಂಬಾ ಒಳ್ಳೆಯದು. ಇದು ಚೆನ್ನಾಗಿ ನೀವು ನೆನೆಸಿಡಲಿಲ್ಲ ಅಂದರೆ ಸ್ವಲ್ಪ ಮಂದಿಗೆ ಇದು ಗ್ಯಾಸ್ ಕೂಡ ಆಗುತ್ತೆ. ರಾತ್ರಿ ಇಡೀ ನೀವು ಇದನ್ನು ನೆನೆಸಿಡಬೇಕು. ಬೆಳಗ್ಗೆ ಒಂದು ಕುಕ್ಕರಲ್ಲಿ ನೀವು ರಾಜ್ಮಾ, ಟೊಮ್ಯಾಟೊ ಮತ್ತು ಇದರಲ್ಲಿ ನಾನು ಬೇ ಲೀಫ್ ಯೂಸ್ ಮಾಡಿದ್ದೀನಿ. ಅದನ್ನು ಹಾಕಿಬಿಟ್ಟು ಒಂದು 2-3 ವಿಸಲಾದರೂ ಕೂಗಿಸ್ಬೇಕು. ನೆಕ್ಸ್ಟು ಒಂದು ಪ್ಯಾನಲ್ಲಿ ಸ್ವಲ್ಪನೇ ಎಣ್ಣೆ ಹಾಕಿದ್ದೀನಿ. ಜೀರಿಗೆ, ಕೆಂಪು ಖಾರದ ಪುಡಿ, ಅರಿಶಿನ ಮತ್ತು ಧನಿಯಾ ಪುಡಿ ಮತ್ತು ಉಪ್ಪು ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಕರಗಿಸ್ಬೇಕು. ಇದು ನೋಡಿ, ನಾನು ಒಂದು 2-3 ವಿಸಲ್ ಹೊಡಿಸಿದ್ದೀನಿ. ಇಷ್ಟು ಇದು ಮೆತ್ತಗಾಗಬೇಕು. ಈ ಥರ ಆದರೆ ಗ್ಯಾಸೆಲ್ಲ ಆಗಲ್ಲ. ಇದು ಚೆನ್ನಾಗಿ ಬೆಂದಿರುತ್ತಲ್ಲ, ಚೆನ್ನಾಗಿಯೇ ಆಗುತ್ತೆ. ಈಗ ಇದನ್ನೆಲ್ಲ ಕರಗಿಸ್ಬಿಟ್ಟು ಸ್ವಲ್ಪ ನೀರು ಹಾಕಿ ಕುದಿಸಿ ಆಮೇಲೆ ರಾಜ್ಮಾನ ಇದರಲ್ಲಿ ಹಾಕ್ಕೊಳ್ಳೋಣ. ಸ್ವಲ್ಪ ನಾನು ಇದರಲ್ಲಿ ಜಿಂಜರ್ ಗಾರ್ಲಿಕ್ ಕೂಡ ಪೇಸ್ಟ್ ಕೂಡ ಹಾಕಿದ್ದೀನಿ. ಈಗ ಇದನ್ನು ಕುದಿಸೋಣ. ನಾರ್ಮಲಿ ರಾಜ್ಮಾ ಬಂದುಬಿಟ್ಟು ನಾರ್ತ್ ಸೈಡಲ್ಲಿ ತುಂಬಾ ಇದನ್ನು ಬಳಸ್ತಾರೆ. ಆದರೆ ನಮ್ಮ ಸೈಡಲ್ಲಿ ಇದನ್ನು ಕಡಿಮೆ ಯೂಸ್ ಮಾಡ್ತೀವಿ. ಬಟ್ ಇದರದ್ದು ಬೆನಿಫಿಟ್ಸ್ ನೋಡಿದರೆ ತುಂಬಾ ಚೆನ್ನಾಗಿದೆ. ನಾವು ಕೂಡ ಇದನ್ನು ದಿನನಿತ್ಯ ಬಳಸೋದ್ರಲ್ಲಿ ಒಳ್ಳೆಯದು. ಇದನ್ನು ಮಕ್ಕಳು ಕೂಡ ಕೊಟ್ಟರೆ ತುಂಬಾ ಒಳ್ಳೆಯದು. ಇದರಲ್ಲಿ ಹೈ ಪ್ರೋಟೀನ್, ಕ್ಯಾಲ್ಶಿಯಂ ಎಲ್ಲ ಇರೋದ್ರಿಂದ ಮಕ್ಕಳು ಕೂಡ ತುಂಬಾ ಆರೋಗ್ಯಕರವಾದದ್ದು. ಈಗ ನಾನು ರಾಜ್ಮಾ ಕುದ್ದಿದೆ, ಅದನ್ನೆಲ್ಲ ಇದರಲ್ಲಿ ಹಾಕೋತೀನಿ. ಇದನ್ನು ಸ್ವಲ್ಪ ಒಂಥರ ಇದರಲ್ಲಿ ಸ್ಮ್ಯಾಶ್ ಮಾಡಿದರೆ ಇದು ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ. ಜಾಸ್ತಿ ಅಲ್ಲ, ಸ್ವಲ್ಪನೇ ನಾವು ಇದರಲ್ಲಿ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು. ನೋಡಿ, ಇದು ರಾಜ್ಮಾ ಆಲ್ಮೋಸ್ಟ್ ರೆಡಿ ಆಗಿದೆ. ಇದಕ್ಕೆ ಸ್ವಲ್ಪ ಲಿಂಬೆಹಣ್ಣನ್ನು ಹಿಂಡ್ಬಿಟ್ಟು ಇನ್ನೊಂದು 5 ನಿಮಿಷ ಇದನ್ನು ಕುದಿಯೋಕೆ ಬಿಡೋಣ. ಅಲ್ಲಿ ಮಟ್ಟ ನನ್ನ ಮಕ್ಕಳು ಏನು ಮಾಡ್ತಾ ಇದ್ದಾರೆ ನೋಡೋಣ. ಎಷ್ಟು ಚಂದ ಮಾಡಕತ್ತಾನ ನೋಡು, ನೀ ಏನು ಮಾಡತ್ತಿ? ಹುಡುಗರು ಯಾವಾಗಲೂ ದೊಡ್ಡಕಿನ್ನ ನಿಜಾನೇ ಅದು. ಎಲ್ಲ ಬಂದಿಲ್ಲ. ಓಕೆ, ನಮ್ಮ ರಾಜ್ಮಾ ಕೂಡ ರೆಡಿಯಾಗಿದೆ. ಇದಕ್ಕೆ ನಾನು ಸ್ವಲ್ಪ ಪುದೀನ ಹಾಕಿದ್ದೀನಿ. ಆಮೇಲೆ ನೀವು ಕೊತ್ತಂಬರಿ ಇದ್ದರೆ ಸ್ವಲ್ಪ ಕೊತ್ತಂಬರಿನ ಕೂಡ ಯೂಸ್ ಮಾಡ್ಬೋದು. ಇದು ರೈಸ್ ಜೊತೆ, ಚಪಾತಿ ಜೊತೆನೇ ಅಥವಾ ಪೂರಿ ಜೊತೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಇದೆ. ಮೇನ್ಲಿ ರೈಸ್ ಜೊತೆ ಇದನ್ನು ತಿಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಆಮೇಲೆ ಹೆಲ್ದಿನೂ ಕೂಡ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.